ನಟಿ ರನ್ಯಾ ರಾವ್ಗೆ ಪತಿ ಹೇಳಿಕೆ ಮುಳುವಾಗುತ್ತಾ? ಪತಿ ಹೇಳಿಕೆಯಿಂದ ಸಿಕ್ಕಿಬಿದ್ಲ ರನ್ಯಾ ರಾವ್. ಮದುವೆಯಾದ 2 ತಿಂಗಳಿಗೆ ವಿದೇಶಕ್ಕೆ ತೆರಳಿದ್ದಂತಹ ನಟಿ ಈ ಕಾರಣದಿಂದ ರನ್ಯಾಳನ್ನ ದೂರವಿಟ್ಟಿದ್ದಂತಹ ಪತಿ. ಎಸ್, ರನ್ಯಾ ಈ ವಿಚಾರಕ್ಕೆ ವಿಚ್ಛೇದನದ ಹಂತಕ್ಕೂ ಕೂಡ ತಲುಪಿದ್ದಂತೆ. ರನ್ಯಾ ಬಂಧನದ ನಂತರ ಮತ್ತೊಬ್ಬ ಆರೋಪಿಯನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ರನ್ಯಾ ವರ್ಷದಲ್ಲಿ ಎಷ್ಟು ಬಾರಿ ವಿದೇಶಕ್ಕೆ ಹೋಗಿ ಬರ್ತಾ ಇದ್ರು ಗೊತ್ತಾ ನಿಮಗೆ? ರನ್ಯಾ ರಾವ್ ಇಷ್ಟು ದಿನ ಗೊತ್ತಾಗ್ತಾ ಇರ್ಲಿಲ್ಲ. ಯಾರ ಹೀರೋಯಿನ್, ಮಾಣಿಕ್ಯ ಸಿನಿಮಾ ಹೀರೋಯಿನ್ ಅಷ್ಟೇ ಅಂತ. ಈಗ ಗೋಲ್ಡ್ ಕ್ವೀನ್ ಅಂತ ಕೂಡ ಕರೆಸ್ಕೊಳ್ತಾ ಇದ್ದಾರೆ. ಈಗ ಆಕೆಯ ಪತಿ ಹೇಳಿಕೆ ತುಂಬಾ ವೈರಲ್ ಆಗ್ತಾ ಇದೆ. ಮದುವೆಯಾದ 2 ತಿಂಗಳಿಗೆ ವಿದೇಶಕ್ಕೆ ಹೋಗಿದ್ದ ಆ ಒಂದು ನಟಿ, ಎಸ್, ಎಷ್ಟು ಬಾರಿ ವಿದೇಶಕ್ಕೆ ಓಡಾಡ್ತಾ ಇದ್ರು ಗೊತ್ತಾ? ನಟಿ ರನ್ಯಾ ರಾವ್ ಹಿಂದೆ ಒಂದಿಷ್ಟು ಗಣ್ಯ ವ್ಯಕ್ತಿಗಳು, ಗಣ್ಯ ರಾಜಕಾರಣಿಗಳು ಎಲ್ಲರೂ ಕೂಡ ಇದ್ದಾರೆ. ಹಾಗೆ ಒಂದು ಖತರ್ನಾಕ್ ಗುರೂಜಿ ಕೂಡ ಇದ್ದಾನೆ. ಇವೆಲ್ಲ ವಿಚಾರ ಬೆಳಕಿಗೆ ಬರ್ತಾ ಇದೆ. ಪತಿಯೇ ರನ್ಯಾ ರಾವ್ಗೆ ಪೊಲೀಸ್ಗೆ ಹಾಕೊಟ್ಟಿದ್ದ ಹಾಗಾದ್ರೆ DRI ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ರನ್ಯಾ ಹೆಚ್ಚು ವಿದೇಶ ಪ್ರಯಾಣವೇ ಅನುಮಾನಕ್ಕೆ ಕಾರಣವಾಗಿದೆ. ರನ್ಯಾ ಟ್ರಾವೆಲಿಂಗ್ ಹಿಸ್ಟ್ರಿ ಮೇಲೆ DRI ಕಳೆದ 6 ತಿಂಗಳಿಂದ ಕಣ್ಣನ್ನ ಇಟ್ಟಿತ್ತು. ನಟಿ ರನ್ಯಾ ರಾವ್ ಒಂದೇ ದಿನಕ್ಕೆ ದುಬೈಗೆ ಹೋಗಿ ಬರ್ತಾ ಇದ್ಲಂತೆ. ನಟಿ ರನ್ಯಾ ಮೇಲೆ ಅನುಮಾನವಿತ್ತು. ಕಣ್ಣಿಟ್ಟಿದ್ದಂತಹ DRI ಅಧಿಕಾರಿಗಳು ಒಂದೇ ದಿನದಲ್ಲಿ, ಅಂದ್ರೆ ಒಂದೇ ವರ್ಷದಲ್ಲಿ 28 ಬಾರಿ ವಿದೇಶ ಪ್ರಯಾಣ ಮಾಡಿರುವಂತಹ ನಟಿ ಕಳೆದ 15 ದಿನಗಳಲ್ಲಿ 4 ಬಾರಿ ದುಬೈಗೆ ಪ್ರಯಾಣವನ್ನ ಕೂಡ ಬೆಳೆಸಿದ್ಲು. 5ನೇ ಬಾರಿ ಪ್ರಯಾಣದ ವೇಳೆ ಅಕ್ಕ ಸಿಕ್ಕಾಕೊಂಡಿದ್ದಾಳೆ. ಎಸ್, ನಟಿ ರನ್ಯಾ ರಾವ್ ಒಂದೇ ವರ್ಷದಲ್ಲಿ 28 ಬಾರಿ ವಿದೇಶ ಪ್ರಯಾಣವನ್ನ ಮಾಡಿದ್ಲು. ಕಳೆದ 15 ದಿನಗಳಲ್ಲಿ 4 ಬಾರಿ ದುಬೈಗೆ ಹೋಗಿ ಬಂದಿದ್ಲು. 5ನೇ ಬಾರಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ತಗುಲಾಕೊಂಡಿದ್ದಾರೆ. ನಟಿ ರನ್ಯಾ ರಾವ್ ಬಂಧನದ ಬೆನ್ನಲ್ಲೇ ಮತ್ತೊಬ್ಬ ಆರೋಪಿ ವಶಕ್ಕೆ ಪಡೆದುಕೊಂಡಿದ್ದಾರೆ DRI ಅಧಿಕಾರಿಗಳು. 2ನೇ ಆರೋಪಿ ತರುಣ್ ಎನ್ನುವಂಥವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ ಎಷ್ಟು ಆರಾಮಾಗಿ ಹೋಗ್ತಾ ಇದ್ದಾಳೆ ಅಂತ. ಯಾವುದೇ ನಾಚಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ. ಸೀದಾ ಹಂಗೆ ಹೋಗ್ತಾ ಇರೋದು ನೋಡಿ. ತಾನು ತಪ್ಪು ಮಾಡಿದ್ದೀನಿ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ನಟಿ ರನ್ಯಾ ರಾವ್ ಮುಖಾಂತರ ದುಬೈನಿಂದ ಬೆಂಗಳೂರಿಗೆ ತರುಣ್ ಚಿನ್ನವನ್ನ ತೆಗೆದುಕೊಂಡು ಹೋಗ್ತಾ ಇದ್ದ ಎನ್ನುವಂತಹ ಸುದ್ದಿ ಲಭ್ಯವಾಗಿದೆ. ಮತ್ತೊಂದು ಗೋಲ್ಡ್ ಸ್ಮಗ್ಲರ್ ಕಿಂಗ್ ಪಿನ್ ಕೂಡ ಬಂಧನ ಮಾಡಲಾಗಿದೆ. ಕಳ್ಳತನದ ಚಿನ್ನ ಸಾಗಾಣಿಕೆ ಮಾಡುವಲ್ಲಿ ಈತ 2ನೇ ಆರೋಪಿಯಾಗಿದ್ದಾನೆ. 2ನೇ ಆರೋಪಿ ತರುಣ್ ಕೊಂಡಾರು ರಾಜು ಸ್ಮಗ್ಲಿಂಗ್ ನ ಕಿಂಗ್ ಪಿನ್ ಆಗಿದ್ದಾನೆ. ರನ್ಯಾ ಮುಖಾಂತರ ದುಬೈನಿಂದ ಚಿನ್ನ ತರಿಸಿದಂತಹ ತರುಣ್ ಬೆಂಗಳೂರಿನಿಂದ ಹವಾಲಾ ಮೂಲಕ ದುಬೈಗೆ ಹಣ ಕಳಿಸ್ತಾ ಇದ್ದ ಈ ಒಬ್ಬ ತರುಣ್ ಚಿನ್ನ ಖರೀದಿ, ಟ್ರಾನ್ಸ್ಪೋರ್ಟ್ ವೆಚ್ಚಗಳನ್ನ ತರುಣ್ ನೋಡ್ಕೊಳ್ತಿದ್ದ. ಪಾರ್ಟ್ನರ್ಶಿಪ್. ಪೊಲೀಸ್ ಮಗಳು ಅನ್ನುವಂತಹ ಕಾರಣಕ್ಕಾಗಿ ರನ್ಯಾ ಜೊತೆ ತರುಣ್ ನಂಟನ್ನ ಹೊಂದಿದ್ದ. ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಕಿಂಗ್ ಪಿನ್ ತರುಣ್. ಪೊಲೀಸ್ ಮಗಳು ಅಂತ ಚೆನ್ನಾಗಿ ನೆಟ್ವರ್ಕ್ ಅನ್ನ ಇಟ್ಕೊಂಡಿದ್ದೀರಪ್ಪ. ನಟಿ ರನ್ಯಾ ರಾವ್ ಮುಖಾಂತರ ದುಬೈನಿಂದ ಬೆಂಗಳೂರಿಗೆ ತರುಣ್ ಚಿನ್ನವನ್ನ ತರಿಸ್ತಾ ಇದ್ದ. ಬೆಂಗಳೂರಿನಿಂದ ಹಲವಾರು ಹವಾಲಾ ಮೂಲಕ ಹಣ ದುಬೈಗೆ ಕಳಿಸ್ತಾ ಇದ್ದ ಮತ್ತು ದುಬೈನಲ್ಲಿ ಚಿನ್ನವನ್ನ ಖರೀದಿ ಮಾಡಿ ಟ್ರಾನ್ಸ್ಪೋರ್ಟ್ ಖರ್ಚನ್ನ ಈ ಒಬ್ಬ ತರುಣ್ ಎನ್ನುವಂಥ ಆತ ನೋಡ್ಕೊಳ್ತಾ ಇದ್ದ. IPS ಅಧಿಕಾರಿ ಮಗಳಾಗಿರುವಂತಹ ಹಿನ್ನೆಲೆಯಲ್ಲಿ ರನ್ಯಾ ರಾವ್ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ತಪಾಸಣೆ ಇಲ್ಲದೆ ಹೊರಗೆ ಬರ್ತಾ ಇದ್ಲು, ಒಳಗೆ ಹೋಗ್ತಾ ಇದ್ಲು. ಇದೇ ಪ್ಲಸ್ ಪಾಯಿಂಟ್ ಅವರಿಗೆ. ಆಕೆ ಪೊಲೀಸ್ ಮಗಳು, ಯಾರ ಮೇಲೂ ಅನುಮಾನ ಬರುವುದಿಲ್ಲ, ಆಕೆ ಮೇಲೆ ಮೊದಲು ಬರುವುದಿಲ್ಲ ಅಂತ. ನಟಿ ರನ್ಯಾ ರಾವ್ ಹೆಚ್ಚು ವಿದೇಶ ಪ್ರಯಾಣವನ್ನ ಮಾಡ್ತಾ ಇದ್ರು. ಗಂಡನೇ ಏನಾದರೂ ಹಾಕೊಟ್ನಾ ಎನ್ನುವಂತಹ ಸಂದೇಹ
ಕಾಣಿಸ್ತಾ ಇದೆ. ಹಾಕೊಟ್ಟಿದ್ರೆ ಗಂಡನೇ ಏನಾದ್ರೂ ಆಕೆಯನ್ನ ಹಾಕೊಟ್ಟಿದ್ರೆ ಒಳ್ಳೆ ವಿಚಾರ, ಆತನಿಗೆ ಅವಾರ್ಡ್ ಕೊಡಿಸ್ಬೇಕು. ಹೆಂಡತಿ ಮಾಡಿದ ಕರ್ಮಕ್ಕೆ ಆತ ಸುಮ್ಮನಿರ್ದೆ ಪೊಲೀಸರ ಬಳಿ ಬಂದು ಹೇಳ್ತಾ ಇರೋದು, ಆತನಿಗೆ ಅವಾರ್ಡ್ ಕೊಡಿಸ್ಬೇಕು.